ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 880300 ಅಟ್ಟಿಕಾ ಗೋಲ್ಡ್ ಕಂಪನಿ. ಬಟ್ ಇಷ್ಟು ದಿನಗಳ ಬೇಕಾ ಮೌನವಾಗಿ ಅಂದರೆ ಮೌನ ಮುರಿಯೋದಕ್ಕೆ ಅನ್ನೋದು ಪ್ರಶ್ನೆ ಆಯಿತು. ಯಾಕಂದರೆ ಇದು ಈಗಿಂದ ಅಲ್ಲ ಸರ್, ಬಹಳ ದಿನಗಳಿಂದ ಇಂಥದ್ದೊಂದು ಆರೋಪಗಳು ಕೇಳೋದಕ್ಕೆ ಸಿಗ್ತಾ ಇತ್ತು. ಪ್ರಮುಖವಾಗಿ ಈ ಹುಂಡಿ ಎಣಿಕೆ ಕಾರ್ಯ ಆಗುವಾಗ ಸಿ ಸಿ ಟಿ ವಿಗಳೇ ಇರಲಿಲ್ಲ, ಅದನ್ನ ಆಫ್ ಮಾಡ್ತಾ ಇದ್ರು ಅಂತ. ಜೊತೆಗೆ ಅದನ್ನು ಮಾನಿಟರ್ ಮಾಡೋಕ್ಕೆ ಯಾರೂ ಇರ್ತಾ ಇರಲಿಲ್ವಾ ಅಂತ. ಇನ್ನೊಂದೇನೋಪ್ಪ SOP ಅಳವಡಿಕೆ ಮಾಡಬೇಕಾಗಿತ್ತು, ಅದು ಕೂಡ ಇರಲಿಲ್ಲ ಅಂತ. ಸೊ ಇಷ್ಟೆಲ್ಲ ಆರೋಪಗಳು ಬಂದಾಗಲೇ ಯಾಕೆ ಅಲರ್ಟ್ ಆಗಲಿಲ್ಲ? ಮತ್ತು ಇಷ್ಟು ಆರೋಪಗಳು ಇಷ್ಟು ದಿನಗಳಿಂದ ಕೇಳೋದಕ್ಕೆ ಸಿಕ್ಕರೂ ಕೂಡ ಯಾಕೆ ಪ್ರಧಾನಿ ನರೇಂದ್ರ ಮೋದಿಯವರು ಇದ್ರ ಬಗ್ಗೆ ಮಾತಾಡ್ತಾ ಇಲ್ಲ ಅನ್ನೋದು ಒಂದು ದೊಡ್ಡ ಪ್ರಶ್ನೆ. ಬಟ್ ಇಷ್ಟು ದಿನ ಬೇಕಾ ಅನ್ನೋದೇ ನಮ್ಮ ಪ್ರಶ್ನೆ. ನಿಜಾಮ್ ಸರ್ ಹೇಳಿ ಆಗಲೇ ಏನೋ ಕಮೆಂಟ್ ಮಾಡ್ತಾ ಇದ್ರಿ ಪಾಪ ಭಾಸ್ಕರನ್ ಸರ್ ಮಾತಾಡೋಕೆ. ಹಾಂ, ಚೋರ್ ಭಾಗ್ಯ ಕಳ್ಳ ಓಡೋದ ಪಾಪ ಭಾಸ್ಕರ್ ಅವರು ಕೂತ್ಕೊಂಡಿಲ್ಲಿ ಅವ್ರಿಗೆ ವಕಾಲತ್ ಮಾಡ್ತಾವ್ರೆ. ನೋಡಿ, ನಾನು ವಕಾಲತ್ ಮಾಡ್ತೀನಿ. ರಾಮನ ನೋಡಿ, ಭಕ್ತನಾಗಿ ಪ್ರಶ್ನೆ ನೋಡಿ, ಮಾಡ್ತೀನಿ ಅಂತ ನೋಡಿ, ಆರಂಭದಲ್ಲೇ ಹೇಳ್ಬಿಡಿ. ನೋಡಿ, ರಾಮನ ಭಕ್ತ ನಾನು ನಾನು ಆಗ್ಲಿಂದ ಅಂತ. ಹೇಳ್ತಾ ಇದ್ದೇನೆ, ಕಳ್ಳತನ ಮಾಡಿದವನು ಅವನು ಅಯೋಗ್ಯ, ಅವನು ಶಿಕ್ಷೆಗೆ ಒಳಪಡಬೇಕು ಅಂತ. ಇವರು ವಕಾಲತ್, ಈ ಕಾಂಗ್ರೆಸ್ನವ್ರ ಚಾಳಿನೇ ಇದೆ. ಚಾಳಿ ಇರ್ಬೋದು, ಸುಳ್ಳು ಹೇಳ್ಕೊಂಡೇ ಇವರು ಜೀವನ ಮಾಡುವಂತದ್ದು, ಸುಳ್ಳು ಹೇಳ್ಕೊಂಡೇ ರಾಜಕೀಯ ಮಾಡುವಂತದ್ದು. ನಾನು ಅವ್ರನ್ನ ಹುಂಡಿಯಲ್ಲಿ ಕಳ್ಳತನ ಮಾಡೋರ್ನ ನಾನು ಡಿಫೆಂಡ್ ಮಾಡ್ಕೊಂಡ. ಹುಂಡಿಯಲ್ಲೇ ಕಳ್ತನ ಮಾಡಿದವನ್ನ ನಾನು ಡಿಫೆಂಡ್ ಮಾಡ್ಕೊಂಡ. ಅವನನ್ನ ಅಯೋಗ್ಯ ಅಂತ ಹೇಳಿದ್ದೀನಿ. ಅವನ ಮನೆಗೆ ಬುಲ್ಡೋಜರ್ ನುಗ್ಗಿಸ್ಬೇಕು ಅಂತ ಹೇಳಿದ್ದೀನಿ. RSS ಗೆ ನೀವು ರಿಜಿಸ್ಟರ್ ಮಾಡಿ ಅಂದ್ರೆ ಇವ್ರು ಹೇಳ್ತಾರೆ ಇಲ್ಲ, ನಿಮ್ ಸೇವಾದಳ ರಿಜಿಸ್ಟರ್ ಆಗಿದೇನ್ರಿ? ನಿಮ್ ಸೇವಾದಳ ರಿಜಿಸ್ಟರ್ ಆಗಿದೇನ್ರಿ? ಕಾಂಗ್ರೆಸ್ ಪಾರ್ಟಿ ಏನು ಕಾಂಗ್ರೆಸ್ ಪಾರ್ಟಿ ರೀ, ಇಟ್ಸ್ ಅ ಡಿಪಾರ್ಟ್ಮೆಂಟ್. ಆಯ್ತು, ಅದನ್ನ ರಿಜಿಸ್ಟರ್ ಮಾಡಿ ಅಂತ ಹೇಳಿ, ಅದನ್ನು ರಿಜಿಸ್ಟರ್ ಮಾಡಿ. ನೀವು ಫಂಡ್ಸ್ ಕಲೆಕ್ಟ್ ಮಾಡ್ತೀರಿ. ಆಯ್ತು, ಈಗ ಒಂದ್ ನಿಮಿಷ RSS ರಿಜಿಸ್ಟರ್ ಆಗ್ಬೇಕು ಅಂತ ಹೇಳ್ತಾರಲ್ಲ, ಒಂದ್ ನಿಮಿಷ ತಬ್ಲೀಗಿ ಜಮಾತ್ ರಿಜಿಸ್ಟರ್ ಆಗಿದೆ ಕೇಳಿ. ಭಾಸ್ಕರ್ ಅವರೇ, ತಬ್ಲೀಗಿ ಜಮಾತ್ ರಿಜಿಸ್ಟರ್ ಆಗಿದ್ಯಾ? ತಬ್ಲೀಗಿ ಜಮಾತ್ ರಿಜಿಸ್ಟರ್ ಆಗಿದ್ಯಾ? ಉತ್ತರ ಕೊಡಿ. ನಿಮ್ಗೆ ತಾಕತ್ತಿದ್ರಿ ಇವತ್ತು. ನಾನು ಹೇಳ್ತೀನಿ, ಒಂದ್ ನಿಮಿಷ. ತಬ್ಲೀಗಿ ಜಮಾತ್ ರಿಜಿಸ್ಟರ್ ಆಗಿದ್ಯಾ? ನೀವು ಕೇಳಬೇಕು, ನಾನು ಹೇಳುವವರೆಗೂ ಕೇಳಬೇಕು. ವೆನ್ ಬಿಜೆಪಿ ಹೇಳ್ತಾರಲ್ಲ RSS ಇಸ್ ಅಸೋಸಿಯೇಷನ್ ಆಫ್ ಇಂಡಿವಿಜುವಲ್ಸ್ ಅಂತ, ರಿಜಿಸ್ಟರ್ ಮಾಡಿ. ಯಾಕಂದ್ರೆ ಇವ್ರು ರಿಜಿಸ್ಟರ್ ಮಾಡ್ತಾ ಇಲ್ಲ ಅಂದ್ರೆ ಈ ಸಂದರ್ಭ ಬಂದಾಗ ನಮ್ದಲ್ಲಪ್ಪ, ನಾವಲ್ಲ, ನಮ್ಗೆ ಗೊತ್ತೇ ಇಲ್ಲ ಅಂತ ಹೇಳೋಕ್ಕೋಸ್ಕರ ಅವರು ರಿಜಿಸ್ಟರ್ ಮಾಡ್ತಾ ಇಲ್ಲ. ಇಟ್ಸ್ ಇಂಪಾರ್ಟೆಂಟ್ ಇಶ್ಯೂ. ನೀವು ಮಾತಾಡ್ಬೇಕು, ಕೇಳ್ಬೇಕ್ರಿ ಇದೆಲ್ಲ. ಯಾಕಂದ್ರೆ ಇದು ನಿಮ್ ದುಡ್ಡು, ಇದು ನಮ್ ದುಡ್ಡು. ಈ ಎಲ್ಲಾ ನಮ್ಮ ದುಡ್ಡು RSS ಅಲ್ಲಿ ನಿಮ್ ದುಡ್ಡಿಲ್ಲ. ನಿಮ್ ದುಡ್ಡಿಲ್ಲ ರೀ. ನಿಮ್ದು ₹1 ಇಲ್ಲ. ನಿಮ್ದು ₹1 ಇಲ್ಲ ರೀ. ಕಾಂಗ್ರೆಸ್ ಪಾರ್ಟಿ ದುಡ್ಡಿಲ್ಲ. ಆಯ್ತು, ಆರ್ ಯು ರೆಸ್ಪಾನ್ಸಿಬಲ್ ಟು ದಿಸ್ ನೇಷನ್? ಎಸ್ ಆರ್ ನೋ? ಆರ್ ಯು ರೆಸ್ಪಾನ್ಸಿಬಲ್ ಟು ದಿಸ್ ನೇಷನ್? ಎಸ್ ಆರ್ ನೋ? ನಿಮ್ಗೆ ನೀವು ಉತ್ತರ ಕೊಡ್ಬೇಕಾಗಿದ್ಯೋ ಇಲ್ಲ? ಕೊಡ್ಬೇಕು ಅಂತ ನಾನು ಹೇಳ್ತಾ ಇದ್ದೀನಲ್ಲ. ಮತ್ತೆ ಪ್ರಧಾನಿ ಅವರು ಏನ್ ಮಾಡ್ತಾವ್ರೆ? ನಾನ್ ಬಯಾಲಜಿಕಲ್ ನಾನು ಅಂತ ಹೇಳ್ತಾರಲ್ಲ. ಪ್ರಧಾನಮಂತ್ರಿಗಳು ದೇಶವನ್ನ ಉದ್ದೇಶಿಸಿ ನಿರೀಕ್ಷೆ ಇದೆ ಅಂತಿದ್ದಾರೆ ಸರ್. ಅವ್ರ ಮೇಲೆ ನಿರೀಕ್ಷೆ ಇದೆ, ಅವ್ರು ಮಾಡ್ತಾರೆ. ಅವ್ರು ಬಂದು ಹೇಳ್ತಾರೆ, ಅವರು ನೋಟ್ ಬಂದಾಗ ನನಗೆ ಒಂದು 50 ದಿವಸ ಕೊಟ್ಬಿಡಿ, ನಾನು ನಿಮ್ಗೆ ರಿಸಲ್ಟ್ ಕೊಟ್ಟಿಲ್ಲ ಅಂದ್ರೆ ನನ್ಗೆ ಎಲ್ಲಾದ್ರೂ ನೀವು ಸಜಾ ಕೊಡಿ ಅಂತ ಹೇಳ್ಬಿಟ್ರು. ಏನಾಯ್ತು? ಏನೂ ಆಗಿಲ್ಲ. ಈಗ ಬಂದು ಹೇಳ್ತಾರೆ, ನೋಡ್ರಿ ನಮ್ಮ ರಾಮ ಮಂದಿರದಲ್ಲಿ ಯಾರೋ ಕಳ್ತನ ಮಾಡ್ಬಿಟ್ಟಿದ್ದಾರೆ, ನನ್ಗೆ ಬಹಳ ನೋವಾಗ್ತಾ ಇದೆ. ನೀವು ಫಸ್ಟ್ ಆಗ್ಬಿಡ್ತಾ ಇದೆ, ಸ್ವಲ್ಪ ಕಣ್ಣೀರ್ ಬೀಳೋದು, ಆಮೇಲೆ ಎಲ್ಲರೂ ಮರ್ತೋಗ್ತಾರೆ. ಡ್ರಾಮಾ ವರ್ಸಸ್ ಲೂಟ್. ಇಲ್ಲಿ ಲೂಟ್ ಮಾಡೋದು, ಇಲ್ಲಿ ಡ್ರಾಮಾ ಮಾಡೋದು. ಕೇಳಬೇಕು ಫಸ್ಟ್, ಯಾಕಪ್ಪ ಆಗ್ತಾ ಇರೋದು? SOP ಯಾಕೆ ಮಾಡಿಲ್ಲ ನೀವು? CCTV ಯಾಕೆ ಆಫ್ ಆಗ್ತಾ ಇದ್ದಿದ್ದು? ಆಡಿಟ್ ಆಗ್ಬೇಕಾಗಿತ್ತು, ಯಾಕೆ ಆಡಿಟ್ ಆಗಿಲ್ಲ? How can one unauthorized man get into the treasury of the Rama Mandira? ಹೇಗೆ? ಯಾರು ಕೊಟ್ರು ಅವನಿಗೆ ಚಾಬಿ? ನೀವೇನ್ ಮಾಡ್ತಾ ಇದ್ರಿ? there's one more allegation madam, ಶ್ರುತಿ ಅವರೇ. ಇಲ್ಲಿಂದ ಒಂದು 100 ಬಂಡಲ್ ಹೋಗ್ತಾ ಇದೆ ಅಂತೆ. ಇಲ್ಲಿ ಎಲ್ಲ ಅಕೌಂಟಿಂಗ್ ಆಗಿದೆ, ಪರ್ಚಿಯಲ್ಲಿ ಬರ್ದಿದ್ದಾರೆ ಅವರು 100 ಬಂಡಲ್ ಅಂತ. ಆನ್ ದ ವೇ 10 ಬಂಡಲ್ ಗಾಯಬ್. ಹೇಗಾಯ್ತದು? ಇಷ್ಟು ವರ್ಷ ಇಷ್ಟು ದಿನ ನಡೆದಿದ್ದು ಯಾರಿಗೆ ದಿನಕ್ಕೆ 1 ಲಕ್ಷ ಜನ ಅಲ್ಲಿ ರಾಮ ಮಂದಿರ ಬರ್ತಾರೆ. ಅವ್ರ ಆಸ್ತಿಗೋಸ್ಕರ ಬರ್ತಾರ್ರಿ. ಅವರು ನಾವು ಪ್ರಾರ್ಥನೆ ಮಾಡಬೇಕು ಅಂತ, ಅವ್ರ ಮಕ್ಕಳಿಗೆ ಏನಾದ್ರು ಒಳ್ಳೇದಾಗಬೇಕು ಅಂತ ಅಲ್ಲಿ ಬಂದು ಅವ್ರು ಪ್ರಾರ್ಥನೆ ಮಾಡ್ತಾರೆ. ಅವ್ರ ಆಸ್ತಿಗೋಸ್ಕರ ಬರ್ತಾರೆ. ಅಲ್ಲಿ ಏನಾದ್ರು ದಾನ ಮಾಡಿದಾಗ ನೀವು ಕಳ್ತನ ಮಾಡಿದ್ರೆ ನೀವು ಡಿಫೆಂಡ್ ಮಾಡ್ತಾ ಇದ್ದೀರಲ್ಲ, ಹೇಗೆ ಅದು? ವಾಟ್ ನೈತಿಕ ಯಾರು ತಪ್ಪು ಮಾಡಿದ್ದಾರೆ ಅವರಿಗೆ ಒದ್ದು ಒಳಕಾಗ್ತಾರೆ. UP ಚೀಫ್ ಮಿನಿಸ್ಟರ್ ಹ್ಯಾಸ್ ಟು ರಿಸೈನ್. He has to resign. ಇಲ್ಲಿ ಕೊಲ್ಲೂರು ಮೂಕಾಂಬಿಕೆ ದೇವಸ್ಥಾನದಲ್ಲಿ
ದೇವ್ರ ಹೆಸರಲ್ಲಿ ಅವರು ಅವ್ರು ಯಾಕೆ ರಿಸೈನ್ ಮಾಡ್ತಾರೆ? ಅವ್ರ ಕಣ್ಣಲ್ಲಿ ಆಗಿರೋದು ಅವ್ರ ಕಣ್ಣಲ್ಲಿ ಹೆಂಗಾಗಕ್ಕೆ ಸಾಧ್ಯ? ಹೆಂಗೆ ಹೇಳ್ತಾ ಇದ್ದೀರಾ? ಯೋಗಿ ಆದಿತ್ಯನಾಥ್ ಅವ್ರಿಗೂ ನಡೀತಾ ಇಲ್ವಾ ಅಲ್ಲಿ? ರಾಮ ನಾನು ಮಂದಿರದ ಆಗ್ಲೇ ಟ್ರಸ್ಟ್ ಹೇಳಿದ್ದೀನಿ intelligence ಧಾರ್ಮಿಕ ಇಲ್ವಾ? ದತ್ತಿ ಇಲಾಖೆಯ ಅಡಿಯಲ್ಲಿ ಈ Ministry ದೇವಸ್ಥಾನ ಕೆಲಸ ಮಾಡೋದಿಲ್ಲ. ಅರ್ಥ ಮಾಡ್ಕೋಬೇಕು ಇವರು. This is the collective loot. ಎಂಡೋಮೆಂಟ್ ಮಿನಿಸ್ಟ್ರಿ ಕೆಳಗೆ ಈ This is the ದೇವಸ್ಥಾನ collective ಇಲ್ಲ. loot. ಆಯ್ತು, ನಿಜಾಮ್ ಸರ್, ನಿಮ್ಮ ಮಾತಿಗೆ ಬರ್ತೀನಿ. ಗವರ್ನಮೆಂಟ್ ಆಯ್ತು. ಇಂಟೆಲಿಜೆನ್ಸ್ ಏನ್ ಮಾಡ್ತಾ ಇದ್ರು? Okay. ಶ್ರುತಿ ಅವರೇ, ಅದೇ ಪ್ರಶ್ನೆ ಇರೋದು, ಅದ್ ಪ್ರಶ್ನೆ ಇದೆ. he is in charge of intelligence. ಅವ್ರಿಗೆ ದಿನ ಮಾಹಿತಿ ಬರುತ್ತಲ್ಲ, ಅಲ್ಲಿ ಯಾಕೆ ರಾಮ ಮಂದಿರ ಇಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಪ್ರತಿಷ್ಠೆ ನಮಗೋಸ್ಕರ ದೇಶದಲ್ಲಿ ಇದೆಯಲ್ವೋ? ಎಷ್ಟು ಇದೆಯಲ್ವೋ? ಅದಕ್ಕೋಸ್ಕರ ನೀವು ದಿನ ಅದರಲ್ಲಿ ನೀವು ಇಂಟೆಲಿಜೆನ್ಸ್ ರಿಪೋರ್ಟ್ ತಗೊಂತಿರೋ ಇಲ್ವೋ? ಅದಾದ್ಮೇಲೆ ನಿಮ್ಮ ಮುಂದೆ ನಿಮ್ಮ ಕೆಳಗಡೆ ನಿಮ್ಮ ಕಣ್ಣಿನ ಕೆಳಗಡೆನೆ ಎಲ್ಲ ಆಗ್ತಾ ಇರೋದು. ಆಗ ನೀವು ಸುಮ್ಮನೆ ಕೂತಿದ್ರೆ ನೀವು ರಾಜೀನಾಮೆ ಕೊಡ್ಬೇಕ್ರಿ. ಓಕೆ ನಿಜಾಮ್ ಸರ್, ವಾಪಸ್ ಬರ್ತೀನಿ, ಚರ್ಚೆ ಮಾಡೋಣ. ಸಾದಿಕ್ ಸರ್ ಬರ್ತೀನಿ, ನಿಮ್ಮನ್ನು ಮಾತಾಡಿಸ್ತೀನಿ. ನಾನೊಂದು ಬ್ರೇಕ್ ಸಮಯ ಆಗಿದೆ. ಪ್ರಮುಖವಾಗಿ ರಾಮನ ಹುಂಡಿ ಕದ್ದವರು ಯಾರು ಅನ್ನೋಂಥ ಪ್ರಶ್ನೆಗೆ ನೇರವಾಗಿ ನಮ್ಮ ಕಾಂಗ್ರೆಸ್ ಆರೋಪ ಮಾಡ್ತಾ ಇರೋದು UP ಸರ್ಕಾರದ ಪಾತ್ರ ದೊಡ್ಡದಿದೆ. ಯೋಗಿ ಆದಿತ್ಯನಾಥ್ ಅವರು ಎಲ್ಲ ಕ್ರೆಡಿಟ್ ತಗೊಳ್ತಾರೆ, ಇದ್ರದ್ದು ಹೊಣೆಯನ್ನ ಹೊತ್ತು ಕೆಳಗಿಳಿದ್ರೆ ಒಳ್ಳೆಯದು ಅನ್ನುವಂಥ ವಿಚಾರವನ್ನ ಪ್ರಸ್ತಾಪ ಮಾಡ್ತಿದ್ದಾರೆ.